ವೀಕ್ಷಕರೇ, ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯ ಒನ್ ಆಫ್ ದಿ ಫೈನೆಸ್ಟ್ ಮ್ಯೂಸಿಕ್ ಕಂಪೋಸರ್ ಬಿ ಅಜನೀಶ್ ಲೋಕನಾಥ್ ಅವರು ನಮ್ಮೊಳಗೆ ಇದ್ದಾರೆ. ಬಿ ಅಜನೀಶ್ ಲೋಕನಾಥ್ ಅವರ ಒಂದು ಮ್ಯೂಸಿಕಲ್ ಕಾನ್ಸರ್ಟ್ ಇದೆ 16ನೇ ತಾರೀಕು ಭಾರತೀಯ ಮಾಲ್ ಆಫ್ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ವೆರಿ ಫಸ್ಟ್ ಟೈಮ್ 16th ಭಾರತೀಯ ಮಾಲ್ ಆಫ್ ಬೆಂಗಳೂರಿನಲ್ಲಿ ನಾವು ಆ್ಯಕ್ಚುಲಿ ಗುರು ಕಿರಣ್ ಸರ್ದು ಲೈವ್ ಕಾನ್ಸರ್ಟ್ಸ್ಗಳು ನೋಡಿದ್ದೀವಿ. ಆಲ್ ಓಕೆ ಎಲ್ಲರೂ ಅವಾಗೆಲ್ಲ ಅನ್ಕೋತಾ ಇದ್ವಿ ಯಾಕೆ ಇನ್ನೂ ಅಜನೀಶ್ ಸರ್ದು ಇನ್ನೂ ಬಂದಿಲ್ಲ ಅಂತ. ಸೊ ಇಷ್ಟು ದಿನ ಆದಮೇಲೆ ಬರ್ತಾ ಇದ್ದೀರಾ. ಸೊ ಹೇಗಿದೆ ಫೀಲಿಂಗು? ಖಂಡಿತ ನಾನು ಎಕ್ಸೈಟ್ ಆಗಿದ್ದೀನಿ. ಜೊತೆಗೆ ಒಂದು ಕಾನ್ಷಿಯಸ್ ಆಗೂ ಇದ್ದೀನಿ, ಇದು ಶೋ ಚೆನ್ನಾಗಾಗಬೇಕು ಅಂತ. ಯಾಕಂದರೆ ಸುಮಾರು ವರ್ಷಗಳಿಂದ ನಮಗೆ ಕೇಳ್ತಾ ಇದ್ದಾರೆ ಈ ಥರ ನೀವು ಶೋ ಮಾಡಬೇಕು ಅಂತ. ಬಟ್ ಎಲ್ಲದಕ್ಕೂ ಒಂದು ಟೈಮ್ ಕೂಡ ಬರಬೇಕು. ಸೊ ಐ ಥಿಂಕ್ ಟೈಮಿಗೆ ಕೂಡ ಬಂದಿದೆ. ಯಾಕಂದರೆ ಒಂದು ಶೋ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ನಮ್ಮ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಅಲ್ಲ, ಅದಕ್ಕೊಂದು ಒಳ್ಳೆ ಪ್ರೊಡ್ಯೂಸರ್ ಬೇಕು, ಒಂದು ದುಡ್ಡು ಹಾಕೋರು ಬೇಕು, ಅದನ್ನು ನಡೆಸೋವಂಥ ಕೆಪಾಸಿಟಿ ಇರೋರು ಬೇಕು. ಸೊ ಎಲ್ಲ ಸಿಂಗರ್ಸ್ನ ಒಟ್ಟುಗೂಡಿಸ್ಬೇಕು, ಮ್ಯೂಸಿಷಿಯನ್ಸ್ನ ಒಟ್ಟುಗೂಡಿಸ್ಬೇಕು. ಇಟ್ಸ್ ಈಕ್ವಲ್ ಟು ಒಂದು ಸಿನಿಮಾ ಮಾಡಿತಾರನೇ ಲೆಕ್ಕಕ್ಕೆ ಅದು. ಸೊ ಎಲ್ಲನೂ ಟೈಮ್ ಈಗ ಕೂಡ ಬಂದಿದೆ. ಸೊ ಅದಕ್ಕೆ ಈಗ ನಾನು ಶುರು ಮಾಡ್ತಾಯಿದ್ದೀನಿ. ಸರ್, ಆ್ಯಕ್ಚುಲಿ ನೀವು ಹೇಳಿದ್ರಿ ಒರಿಜಿನಲ್ಲಾಗಿ ಯಾರ್ಯಾರು ಹಾಡಿದಾರೋ ಅದೇ ಸಿಂಗರ್ಸ್ನ ಕರೆಸ್ಬಿಟ್ಟು ನೀವು ಹಾಡಿಸ್ತಾ ಇದ್ದೀರಾ. ಜೊತೆಗೆ ತುಂಬ ದೊಡ್ಡ ಮಟ್ಟದಲ್ಲಿ ಇದು ಆರ್ಗನೈಸ್ ಆಗ್ತಾ ಇದೆ. ಆಮೇಲೆ ಅದೊಂದೇ ಹೇಳ್ತಿರೋ ಆಲ್ರೆಡಿ 75% ಅಷ್ಟು ಆಲ್ರೆಡಿ ಅಂದರೆ ಟಿಕೆಟ್ಸ್ ಕೂಡ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಅಂದರೆ ಇದಕ್ಕೆಲ್ಲ ಪ್ರೀ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅಂದರೆ ಇದನ್ನೆಲ್ಲ ಯಾವ ರೀತಿ ಅಂದರೆ ಎಷ್ಟು ದಿವಸದಿಂದ ಇದನ್ನೆಲ್ಲ ನೀವು ಪ್ಲ್ಯಾನ್ ಮಾಡ್ತಾ ಬಂದಿದ್ದೀರಾ? ಸುಮಾರು ನಾವು ಇದ್ರ ಬಗ್ಗೆ ಮಾತುಕತೆ ಎಲ್ಲ ಲಾಸ್ಟ್ ಒಂದು 5-6 ತಿಂಗಳಿಂದ ನಡೀತಾ ಇದೆ. ಲಾಸ್ಟ್ 2 ತಿಂಗಳಿಂದ ಆ್ಯಕ್ಟಿವ್ ಆಗಿ ಇದ್ರ ಬಗ್ಗೆ ಎಲ್ಲವನ್ನ ವರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ACTC ಈವೆಂಟ್ಸ್ ಅವರು ಫಸ್ಟ್ ಮೀಟ್ ಮಾಡಿದಾಗ ಹೇಳಿದ್ರು, ಸರ್ ಇಷ್ಟು ಹಿಟ್ಸ್ ಇದೆ ನಿಮ್ಮ ಇದರಲ್ಲಿ, ನೀವು ಯಾಕೆ ಶೋ ಮಾಡಬಾರ್ದು ಅಂತ. ಸೊ ನನಗೂ ಅನಿಸ್ತು ಓಕೆ ನಾನು ಟೈಮ್ ಇದು ಅಂತ. ಸೊ ಪ್ರಿಪ್ರೇಷನ್ನು ಬೇಕು ನಮಗೆ. ಸೊ ನಮಗೆ ಯಾವ ಡೇಟು ಅಂತ ಹೇಳಿದಾಗ ಮೇ ಅಂತ ಫಿಕ್ಸ್ ಆಯಿತು. ಸೊ ನಾವು ಫೆಬ್ರವರಿ ಮಾರ್ಚ್ ಆ ಟೈಮಿಂದನೇ ನಾವು ಪ್ರಿಪ್ರೇಷನ್ಸ್ ಎಲ್ಲ ಸ್ಲೋಗಿ 1 by 1 ಶುರು ಮಾಡ್ಕೊಂಡು ಬಂದ್ವಿ. ಮ್ಯೂಸಿಷಿಯನ್ಸ್ ಮಾಡೋದು, ಯಾಕಂದರೆ ಒಂದು 28 32 ಹಾಡು ನಾವು ರೆಡಿ ಮಾಡಬೇಕು. ಜಸ್ಟು ಇದಲ್ಲ ಏನೋ ಸಿನಿಮಾದಲ್ಲಿರೋ ವರ್ಷನ್ನೇ ಅಲ್ಲ, ನಾವೊಂದು ಹೊಸ ಸ್ಟ್ರಕ್ಚರಿಂಗ್ ಮಾಡಿ ರೀಸ್ಟ್ರಕ್ಚರ್ ಮಾಡಿ ಒಂದು ಪ್ರೆಸೆಂಟೇಷನಲ್ಲಿ ನಾವು ಸಾಂಗ್ನ ಆ ಕಾನ್ಸರ್ಟಿಗೆ ಹೆಂಗೆ ಬೇಕು, ಎಲ್ಲೂ ಬೋರಿಂಗ್ ಆಗದೇನೆ, ಎಲ್ಲೂ ಎನರ್ಜಿ ಹೋಗ್ದೇನೆ, ಹೋಲ್ ಶೋ ಒಂದು ಎನರ್ಜಿ ಜೊತೆ ಇರಬೇಕು ಅಂತ ಎಲ್ಲನೂ ಮಾಡ್ಕೊಳ್ಳೋಕ್ಕೆ ಎಷ್ಟು ಟೈಮ್ ಆಗುತ್ತೆ. ಸೊ ಲಾಸ್ಟು 2-3 ತಿಂಗಳಿಂದ ಅದ್ರದ್ದು ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಸೊ ವಿ ಆರ್ ಆಲ್ಮೋಸ್ಟ್ ಲಾಸ್ಟ್ ವೀಕಿಗೆ ಬಂದಿದ್ದೀವಿ. ಸೊ ಐ ಆಮ್ ಎಕ್ಸೈಟೆಡ್. ಸರ್, ಆ್ಯಕ್ಚುಲಿ ನನಗೆ ನಿಮ್ಮನ್ನು ನೋಡಿದಾಗೆಲ್ಲ ಒಂದು ಈ 2 ಪ್ರಶ್ನೆಗಳನ್ನ ನಿಮ್ಗೆ ಆ್ಯಕ್ಚುಲಿ ಕೇಳಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಏನಂದರೆ ಇವಾಗ ನಾವು ಯೂಶ್ವಲಿ ನಿಮ್ಮ ಮ್ಯೂಸಿಕನ್ನು ಕೇಳಿದಾಗ ಅಜನೀಶ್ ವೈಬ್ ಅಂತ ನಮಗೆ ಈಸಿಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಈ ಒಂದು ಸಿಗ್ನೇಚರ್ ಸ್ಟೈಲು ನಿಮಗೆ ನ್ಯಾಚುರಲಿ ಬಂದಿದ್ದ ಅಥವಾ ನೀವು ಅದನ್ನು ಅಂದರೆ ಕ್ರಿಯೇಟ್ ಮಾಡಿದ್ದ ಹೇಗೆ ಅಂತ? ಅಂದರೆ ಅದು ಗೊತ್ತಿಲ್ಲ. ಐ ಆಮ್ ಹ್ಯಾಪಿ. ನಿಮಗೆ ಹಂಗೆ ಅನಿಸುತ್ತೆ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ. ಯಾಕಂದರೆ ಕಾಂತಾರ ಇದು ಒಂಥರ ಸಿನಿಮಾ, ನೀವು ಕಿರಿಕ್ ಪಾರ್ಟಿ ನೋಡಿದ್ರೆ ಅದು ಬೇರೆ ಥರ ಸಿನಿಮಾ, ದಿಯಾ ನೋಡಿದ್ರೆ ಅದು ಬೇರೆ ಥರ ಸಿನಿಮಾ, ಮಹಾರಾಜ ಅನ್ನೋ ನೋಡಿದ್ರೆ ಬೇರೆ ಥರ, ಮಂಗಳವಾರಂ ಅದು ಬೇರೆ ಥರ ಸಿನಿಮಾ, ಉಳಿದೋರ್ ಕಣ್ಣಂತೆ ಬೇರೆ ಥರ ಸಿನಿಮಾ, ಕಿರಿಕ್ ಪಾರ್ಟಿ ಬೇರೆ ಥರ ಸಿನಿಮಾ, ಬನಾರಸ್, ಬೆಲ್ ಬಾಟಮು, ಈ ಥರ ಎಲ್ಲನೂ ಒಂದೊಂದು ಥರ ಸಿನಿಮಾ. ಅಷ್ಟು ಅದರಲ್ಲೂ ಒಂದು ನಿಮಗೆ ಕೇಳಿದಾಗ ನಿಮಗೆ ಸಿಗ್ನೇಚರ್ ಅನ್ಸಿದ್ರೆ ಐ ಥಿಂಕ್ ಇಟ್ಸ್ ಅ ಮ್ಯೂಸಿಕ್ ಡೈರೆಕ್ಟರ್ಸ್ ಸ್ಟೈಲ್ ಅಂತ ಅನಿಸುತ್ತೆ. ಅವರು ಒಳಗಿಂದ ಬರೋಂಥ ಒಂದು ಸ್ಟೈಲ್ ಅಂತ ನನ್ನ ಒಂದು ಅಭಿಪ್ರಾಯ. ಆಮೇಲೆ ನೀವು ಕಾಂತಾರದ ಬಗ್ಗೆ ಆ್ಯಕ್ಚುಲಿ ಮಾತನಾಡಬೇಕು ಅಂದರೆ ಅದರಲ್ಲಿ ಸಾಂಗ್ ಇಟ್ಸೆಲ್ಫ್ ಒಂದು ಕ್ಯಾರೆಕ್ಟರ್ ಥರ ನಮಗೆ ಅನಿಸುತ್ತೆ ನಾವು ಕಾಂತಾರ ನೋಡಬೇಕಾದ್ರೆ. ಅಂದರೆ ಫಾರ್ ಎಕ್ಸಾಂಪಲ್ ಈ ಒಂದು ಮೂಡನ್ನು ಕ್ರಿಯೇಟ್ ಮಾಡೋದಕ್ಕೆ ನೀವು ಇನಿಷಿಯಲಿ ವಿಜುವಲ್ಸ್ಗಳನ್ನ ನೀವು ಅಂದರೆ ಫಸ್ಟ್ ಇಮ್ಯಾಜಿನ್ ಮಾಡ್ತೀರಾ ಅಥವಾ ಸೌಂಡನ್ನು ಫಸ್ಟ್ ಇಮ್ಯಾಜಿನ್ ಮಾಡ್ತೀರಾ? ಕಾಂತಾರದಲ್ಲಿ ಒಂದು 80% ಆಫ್ ದ ವರ್ಕ್ ಬಂದು ಸೌಂಡ್ ವರ್ಕ್, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ವರ್ಕ್ ಬಂದು ಆಫ್ಟರ್ ಪೋಸ್ಟ್ ಶೂಟಿಂಗೇ ಆಗಿದ್ದು. ಸೊ ಅದು ಆಗಿದ್ದು ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ಕಾಂತಾರ ಬಂದಾಗ ಹಿಂಗೆ ಮ್ಯೂಸಿಕ್ ಇರಬೇಕು ಅಂತ ಯಾರಲ್ಲೂ ಇರಲಿಲ್ಲ. ಅದೊಂದು ತುಂಬ ಟಫ್. ಆ ಥರ ಒಂದು ಸೌಂಡ್ ಸ್ಕೇಪ್ನ ತರೋದು ಇಲ್ಲ. ಅದು ನಮಗೆ ಚಾಪ್ಟರ್ 1 ಆದರೂ ನಮಗೆ ಐಡಿಯಾ ಇದೆ, ಓಕೆ ಕಾಂತಾರ ಹೆಂಗಿತ್ತು, ನಾವು ಇದಕ್ಕೆ ಹೆಂಗೆ ಮಾಡ್ಬೋದು ಅಂತ. ಸೊ ಅದು ತಾನಾಗೆ ವರ್ಕ್ ಮಾಡ್ತಾ ಅದು ತಾನಾಗೆ ಒಂದು ಆಗಿದ್ದ ಒಂದು ಸ್ಟೈಲು. ಮತ್ತು ನಮ್ಮ ಕರಾವಳಿ ಫೋಕ್ ಸಂಗೀತಕ್ಕೆ ಇರೋಂಥ ಒಂದು ಶಕ್ತಿ ಅದೇ. ಬಿಕಾಸ್ ಇವಾಗ ನಿಮ್ಮ ಅಂದರೆ ಟೆಕ್ಸ್ಚರ್ಗಳು ನೋಡಿದ್ರೆ ಆ ರಾ ಫೋಕುಗಳು ಎಲ್ಲ ಸಾಂಗ್ಗಳಲ್ಲಿ ಆಲ್ಮೋಸ್ಟ್ ಇರುತ್ತೆ. ನಿಮ್ಮ ವಾಯ್ಸ್ನಲ್ಲಿ ಅದೊಂದು ಟೆಕ್ಸ್ಚರ್ ಇದೆ ಆ್ಯಕ್ಚುಲಿ ನೋಡಿದಾಗ. ಅಂದರೆ ನೀವು ಇವಾಗ ಎಸ್ಪೆಷಲಿ ಹಾಡುಗಳು ಹಾಡಬೇಕಾದ್ರೆ ಸಿಂಗರ್ ಮೋಡ್ಗೆ ಹೋಗ್ತೀರಾ ಅಥವಾ ಕಂಪೋಸರ್ ಮೈಂಡ್ ಸೆಟ್ನಲ್ಲೇ ಇರ್ತೀರಾ? ಕಂಪೋಸ್ ಮೈಂಡ್ಸೆಟ್ಲೇ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಒಂದು ಹಾಡು ಕಂಪೋಸರು ಬಂದು ಅದನ್ನು ಡೈಸೆಕ್ಟ್ ಮಾಡಿ ನೋಡೋಕ್ಕೆ ಗೊತ್ತಾಗುತ್ತೆ, ಈ ಹಾಡು ಓಕೆ ಈ ಜಾಗ ಬೋರಿಂಗ್ ಆಗ್ತಿದೆ ಅಂತ. ಸೊ ನೀವು ಕಂಪೋಸರ್ ಮೈಂಡ್ಸೆಟ್ಟಲ್ಲೇ ಇರಬೇಕಾಗತ್ತೆ. ಮೇ ಬಿ ಕಂಪೋಸ್ ಮಾಡಿ ಹಾಡಬೇಕಾದ್ರೆ ಅದನ್ನು ಒಂದು ಸಿಂಗರ್ಗೆ ಪರ್ಫಾಮೆನ್ಸ್ಗೆ ಅವ್ರಿಗೆ ಈಸಿಯಾಗಿರಬೇಕು, ಅವ್ರ ಪಿಚ್ಚಲ್ಲಿ ಇರಬೇಕು, ಈ ವಿಚಾರನೆಲ್ಲ ನೋಡಬೇಕಾಗತ್ತೆ ನಾವು. ಸೊ
ಇಟ್ಸ್ ನಾಟ್ ಲೈಕ್ ದಟ್. ಒಬ್ಬ ಮ್ಯೂಸಿಕ್ ಕಂಪೋಸರ್ ಸಿಂಗರ್ ಆಗಿದ್ದರೆ ತುಂಬ ಒಳ್ಳೆಯದು, ಯಾಕಂದರೆ ಹೀ ಕ್ಯಾನ್ ಟೀಚ್ ದ ಸಿಂಗರ್ ಹೌ ಟು ಸಿಂಗ್, ಅಥವಾ ಆ ಫ್ರೇಸ್ನ ಹೆಂಗೆ ಆಡಬೇಕು ಅನ್ನೋದನ್ನು ಹೇಳ್ಕೊಡೋದಕ್ಕೆ ಈಸಿ ಆಗುತ್ತೆ, ಕಂಪೋಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಬೇಸಿಕಲಿ ಎ ಕಂಪೋಸರ್ ಶುಡ್ ಬಿ ಎ ಸಿಂಗರ್ ಆಲ್ಸೋ. ಆ್ಯಂಡ್ ಯು ಬೀಯಿಂಗ್ ಅ ಮ್ಯೂಸಿಕ್ ಕಂಪೋಸರ್ ಆ್ಯಂಡ್ ಹಾಡು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನೀವು ಆಲ್ರೆಡಿ ಹಾಡಿದ್ದೀರಾ. ಆ್ಯಂಡ್ ಎಸ್ಪೆಷಲಿ ಇವಾಗ ಒಂದು ಸಿನಿಮಾಗೆ ನೀವು ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅಂತ ಬಂದಾಗ ಡೈರೆಕ್ಟರ್ ಫುಲ್ಲು ನಿಮಗೆ ಅಂದರೆ ಫ್ರೀಡಮ್ ಕೊಟ್ಟಾಗ ಅದು ನಿಮಗೆ ಅಂದರೆ ಈಸಿ ಆಗುತ್ತಾ, ಪ್ರೆಷರ್ ಕ್ರಿಯೇಟ್ ಆಗುತ್ತಾ? ಹಂಗಲ್ಲ, ಮ್ಯೂಸಿಕ್ ಅನ್ನೋದೇ ಒಂದು ಕೊಲಾಬ್ರೇಟಿವ್ ವರ್ಕೇನೆ, ಓಕೆನಾ. ಯಾಕಂದರೆ ನಾನು ಯೋಚನೆ ಮಾಡಿ ಮ್ಯೂಸಿಕ್ ಮಾಡ್ತಾಯಿಲ್ಲ, ಒಬ್ಬ ಡೈರೆಕ್ಟರ್ ವಿಷನ್ಗೆ ನಾನು ಮ್ಯೂಸಿಕ್ ಮಾಡ್ತಾಯಿರೋದು. ಪ್ರೊಡ್ಯೂಸರ್ದೊಂದು ರಿಕ್ವೈರ್ಮೆಂಟ್ ಇರುತ್ತೆ, ಅಲ್ಲಿ ಆ್ಯಕ್ಟ್ರ್ ಯಾರು ಇರ್ತಾರೆ, ಇವಾಗ ಸ್ಟಾರ್ಸ್ ಇದ್ದರೆ ಸೊ ಅವ್ರ ಇಮೇಜು, ಡೈರೆಕ್ಟರ್ ವಿಷನ್ನು, ಪ್ರೊಡ್ಯೂಸರ್ ಎಕ್ಸ್ಪೆಕ್ಟೇಷನ್ಸು, ಇದನ್ನೆಲ್ಲನೂ ಸೇರಿ ನಾವು ಒಂದು ಮ್ಯೂಸಿಕ್ ಮಾಡಿ ನಾವು ಕೊಡಬೇಕಾಗತ್ತೆ. ಈಗ ನಾನು ಇವಾಗ ಒಂದು ಥರ ಮ್ಯೂಸಿಕ್ನ ಇನ್ನೊಂದು ಹೀರೋಗೆ ಆಗೋಕ್ಕಾಗಲ್ಲ. ಸೊ ಹೀರೋಸ್ನೂ ನಾವು ಮೈಂಡ್ ಇಟ್ಕೊಳ್ಬೇಕಾಗತ್ತೆ ಮಾಡ್ಬೇಕಾದ್ರೆ. ಅವ್ರದ್ದೇ ಲುಕ್ಸ್ ಹೆಂಗಿರುತ್ತೆ, ಅದು ಸುದೀಪ್ ಸರಿಗೆ ಮಾಡ್ಬೇಕಾದ್ರೆ ಬೇರೆ, ದರ್ಶನ್ ಸರಿಗೆ ಮಾಡ್ಬೇಕಾದ್ರೆ ಬೇರೆ, ರಕ್ಷಿತ್ ಶೆಟ್ಟಿ ಅವ್ರಿಗೆ ಮಾಡ್ಬೇಕಾದ್ರೆ ಬೇರೆ, ರಿಷಭಿಗೆ ಮಾಡ್ಬೇಕಾದ್ರೆ ಬೇರೆ. ಸೊ ಆ ಥರ ನಾವು ಇದನ್ನೆಲ್ಲ ಮೈಂಡ್ ಇಟ್ಕೊಬೇಕು. ಸೊ ಅದಕ್ಕೆ ಮ್ಯೂಸಿಕ್ ಕಂಪೋಸರ್ ಅಂತ ಹೇಳಿದ್ರೆ ವಿ ಕಂಪೋಸ್ ಟು ದ ಏನೋ ಆ ಸನ್ನಿವೇಶ, ಅವಾಗಿನ ಒಂದು ಇದಿರ್ತಲ್ಲ. ಅಜನೀಶ್ನ ಡಸಂಟ್ ಡಿಫೈನ್ ಅಜನೀಶ್ ಲೋಕನಾಥ್. ಅವತ್ತಿನ ಇವಾಗ ಕಾಂತಾರ ಮ್ಯೂಸಿಕ್ ನನಗೇ ಬಿಟ್ಟಿದ್ರೆ ನಾನು ಬೇರೆ ಥರ ಏನೋ ಮಾಡ್ತಿದ್ದೇನೋ. ಬಟ್ ಇದೇನಂತ ಹೇಳಿದ್ರೆ ಸನ್ನಿವೇಶ, ನಾನು ಹುಟ್ಟಾಕಿದ್ದಲ್ಲ, ಡೈರೆಕ್ಟ್ ಹುಟ್ಟಾಕಿದ್ದು, ಓಕೆನಾ. ಅದರದ್ದು ಸ್ಕೇಲ್ ಹೆಂಗಿರಬೇಕು ಅನ್ನೋದು ಪ್ರೊಡ್ಯೂಸರ್ ಡಿಸೈಡ್ ಮಾಡ್ತಾರೆ. ಸಿಂಗರ್ಸ್ ಯಾರು ಬೇಕು, ಈಗ ಕೆಲವು ಸಿಂಗರ್ಸ್ ಹೇಳ್ತಾರೆ ಇದು ಸಹ ಗೊತ್ತಿರೋ ಸಿಂಗರ್ ಸಾಕನ ಅಂತ, ಕೆಲವರು ಹೇಳ್ತಾರೆ ಒಳ್ಳೆ ಸಿಂಗರ್ಸ್ ಇದ್ರೆ ಸಾಕು ಅಂತ ಹೇಳ್ತಾರೆ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಸೇರೇನೆ ಇಟ್ಸ್ ಎ ಕಲೆಕ್ಟಿವ್ ಔಟ್ಪುಟ್ ಅಂತಲೇ ಹೇಳ್ಬೋದು ನಾವು ಮ್ಯೂಸಿಕ್. ಫೈನಲಿ 16th ಬರ್ತಾ ಇದ್ದೀರಾ, ಒಂದು ದೊಡ್ಡ ಮಟ್ಟದಲ್ಲಿ ಕಾನ್ಸರ್ಟ್ ನಡೀತಾ ಇದೆ. ಸಂಗೀತ ಒಂದು ಲೋಕದಲ್ಲಿ ಒಂದು ಹೊಸ ಅಲೆನೇ ಸೃಷ್ಟಿ ಆಗೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಫೈನಲಿ ಹೌ ಎಕ್ಸೈಟೆಡ್ ಆರ್ ಯು? ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನಾವು ಈ ಮೂಲಕ ನಿಮ್ಮೆಲ್ಲರೂ ನಾನು ಆಹ್ವಾನಿಸ್ತಾ ಇದ್ದೀನಿ, ನೀವೆಲ್ಲರೂ ಬನ್ನಿ ಕಾನ್ಸರ್ಟಿಗೆ. ಥಿಯೇಟ್ರಲ್ಲಿ ನಮ್ಮನ್ನು ಕೈ ಹಿಡಿದ ಮೇಲೆ ಎತ್ತಿದ್ದೀರಾ. ಈ ಕಾನ್ಸರ್ಟ್ ಅನ್ನೋ ಒಂದು ಕನ್ನಡ ಮ್ಯೂಸಿಕ್ ಡೈರೆಕ್ಟರ್ಸ್ ಬಂದು ಕಾನ್ಸರ್ಟ್ ಮಾಡಿ ಅದು ಒಂದು ಅಲೆ ಸೃಷ್ಟಿ ಮಾಡಬೇಕು, ಇನ್ನೂ ಮುಂದಿನ ಲೆವೆಲ್ಗೆ ಹೋಗಬೇಕು ಅಂತ ಒಂದು ಥಾಟ್ ಪ್ರೋಸೆಸ್ನ ಇಟ್ಕೊಂಡು ಈ ಶೋನ ಮಾಡ್ತಿದ್ದೀವಿ. ಅದನ್ನು ಮೊದಲನೇ ಹೆಜ್ಜೆ ಇದು. ಸೊ ನೀವೆಲ್ಲರೂ ಬಂದು ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಹತ್ರ ಮಾತಾಡಿ ಖುಷಿ ಆಯಿತು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಬಿ ಅಜನೀಶ್ ಲೋಕನಾಥ್ ಅವರ ಮಾತುಗಳು. ಸೊ 16ನೇ ತಾರೀಕು ನಾವೆಲ್ಲರೂ ಕೂಡ ಈ ಒಂದು ಮ್ಯೂಸಿಕಲ್ ಕಾನ್ಸರ್ಟ್ಗೆ ಸಿಗೋಣ. ಥ್ಯಾಂಕ್ ಯು.